ಲೋಟನ ಪತ್ನಿಗಾದ ಗತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ಲೂಕನು ಬರೆದಂತ ಶುಭ ಸಂದೇಶ 17ನೇ ಅಧ್ಯಾಯ 31ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಕರ್ತನಾದ ಶ್ರೀ ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸ್ನೇಹಿತರೆ, ದೇವರು ನಿಮ್ಮನ್ನ ಮುಂದೆ ಸಾಗಲು ಕರೆದಾಗ ಜೀವನದಲ್ಲಿ ಎಂದಿಗೂ ಕೂಡ ಹಿಂದಕ್ಕೆ ನೋಡಬೇಡಿ. ದೇವರು ನಿಮಗೆ ನೂತನ ಜೀವನ ನೀಡಿದಾಗ ಮತ್ತೆ ಅದೇ ಹಳೆಯ ಪಾಪದ ಜೀವನಕ್ಕೆ ಹಿಂತಿರುಗಿ ಹೋಗಬೇಡಿ. ಲೋಟನು ಅಬ್ರಹಾಮನ ಅಣ್ಣನ ಮಗ. ಅಬ್ರಹಾಮನು ದೇವರ ಕರೆಯಂತೆ ಕಾನಾನ್ ದೇಶಕ್ಕೆ ಹೊರಟಾಗ ಅಣ್ಣನ ಮಗನಾದ ಲೋಟನನ್ನು ಕೂಡ ಅಬ್ರಹಾಮನು ಜೊತೆಯಲ್ಲೇ ಕರೆದುಕೊಂಡು ಹೊರಟನು. ಕಾಲಾನಂತರದಲ್ಲಿ ಇಬ್ಬರ ಬಳಿ ಹಸು ಕರುಗಳ ಹಿಂಡು ಹೆಚ್ಚಾದಾಗ ಅವರ ಕುರುಬರ ನಡುವೆ ಜಗಳ ಉಂಟಾಯಿತು. ಆಗ ಅಬ್ರಹಾಮನು ಶಾಂತಿಗಾಗಿ ಪ್ರತ್ಯೇಕವಾಗಲು ನಿರ್ಧರಿಸುತ್ತಾನೆ. ಲೋಟನಿಗೆ ಮೊದಲ ಆಯ್ಕೆ ಮಾಡಲು ಅಬ್ರಹಾಮನು ಅವಕಾಶವನ್ನ ಮಾಡಿಕೊಡುತ್ತಾನೆ. ಲೋಟನು ಕಣ್ಣೆತ್ತಿ ನೋಡಿದಾಗ ಯೋರ್ಧಾನ್ ನದಿಯ ಹತ್ತಿರದ ಪ್ರದೇಶವು ನೀರಾವರಿಯಿಂದ ಕೂಡಿತ್ತು, ಏದೋಮ್ ತೋಟದಂತೆ ಸುಂದರವಾಗಿ ಕಂಡಿತು. ಹೀಗಾಗಿ ಲೋಟನು ಸೊದೋಮ್ ನಗರದ ಬಳಿ ವಾಸಿಸಲು ನಿರ್ಧರಿಸಿದನು. ಆದರೆ ಸೊದೋಮ್ ನಗರದ ಜನರು ಬಹಳ ಕೆಟ್ಟವರು ಮತ್ತು ಮಹಾಪಾಪಿಗಳೂ ಆಗಿದ್ದರು. ಸೊದೋಮ್ ಮತ್ತು ಗೋಮರ ನಗರಗಳು ಪಾಪವು ಮಿತಿ ಇಲ್ಲದಾಗಿ ಪಾಪಕೂಪವು ಮಿತಿ ಮೀರಿದಾಗ ದೇವರಾದ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರನಾದ ದೇವರು ಸೊದೋಮ್ ಮತ್ತು ಗೋಮರವನ್ನ ನಾಶ ಮಾಡಲು ನಿರ್ಧರಿಸಿದರು. ಆದರೆ ಅಬ್ರಹಾಮನ ಮೇಲಿನ ಪ್ರೀತಿಗಾಗಿ ದೇವರು ಲೋಟನನ್ನ ಉಳಿಸಲು ಇಬ್ಬರು ದೂತರನ್ನ ಕಳುಹಿಸಿದರು. ಆ ದೂತರು ಲೋಟನಿಗೆ ಅವನ ಹೆಂಡತಿ ಮತ್ತು ಮಕ್ಕಳನ್ನ ಕರೆದುಕೊಂಡು ತಕ್ಷಣವೇ ಸೊದೋಮ್ ಮತ್ತು ಗೋಮರ ನಗರವನ್ನ ಬಿಟ್ಟು ಹೋಗುವಂತೆ ಹೇಳಿದರು. ನಗರದಿಂದ ಹೋಗುವಾಗ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರದು ಎಂದು ಕಟ್ಟುನಿಟ್ಟಾಗಿ ದೇವದೂತರು ಲೋಟನಿಗೆ ಆಜ್ಞಾಪಿಸಿದರು. ದೇವದೂತರು ಲೋಟನ ಕುಟುಂಬವನ್ನ ಸೊದೋಮ್ ಮತ್ತು ಗೋಮರ ನಗರದಿಂದ ಹೊರಕ್ಕೆ ಕರೆತಂದಾಗ ಆಕಾಶದಿಂದ ಬೆಂಕಿ ಮತ್ತು ಗಂಧಕವು ಸುರಿದು ನಗರಗಳು ನಾಶವಾದವು. ದುರಾದೃಷ್ಟವಶಾತ್ ಲೋಟನ ಹೆಂಡತಿಯು ತನ್ನ ಇಂದಿನ ಆಸ್ತಿಪಾಸ್ತಿಗಳ ಮೇಲಿನ ವ್ಯಾಮೋಹದಿಂದಲೋ ಅಥವಾ ಕುತೂಹಲದಿಂದಲೋ ಹಿಂತಿರುಗಿ ನೋಡಿದಳು. ತಕ್ಷಣವೇ ಲೋಟನ ಹೆಂಡತಿ ಉಪ್ಪಿನ ಸ್ತಂಭವಾಗಿ ಮಾರ್ಪಟ್ಟಳು. ಲೋಟನು ಕೊನೆಗೆ ತನ್ನ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಪರ್ವತದ ಗುಹೆಗಳಲ್ಲಿ ಆಶ್ರಯ ಪಡೆದನು. ಕರ್ತನಲ್ಲಿ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಈ ಕಥೆಯು ಮನುಷ್ಯನು ಲೌಕಿಕ ಆಕರ್ಷಣೆಗಳಿಗೆ ಮರಳಾಗಬಾರದು ಮತ್ತು ದೇವರ ಆಜ್ಞೆಯನ್ನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ವಿಶ್ವಾಸಿಸಿ ಪಾಲಿಸಬೇಕೆಂದು ನಮ್ಮನ್ನ ಈ ಕತೆ ಮತ್ತೆ ಮತ್ತೆ ಎಚ್ಚರಿಸುತ್ತದೆ. ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಹಳೆಯ ಪಾಪದ ಬದುಕು, ನಮ್ಮ ಪಾಪದ ಹಾದಿ, ಲೋಕದ ಆಸೆಗಳಾದ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವುಗಳಿಂದ ನಮ್ಮನ್ನ ರಕ್ಷಿಸು ಕರ್ತನೆ. ಪ್ರಭುವೇ, ನಿಮ್ಮ ಆಜ್ಞೆಗಳನ್ನ ನಾವು ಪೂರ್ಣ ಹೃದಯದಿಂದ ಪಾಲಿಸುವಂತಹ ಶಕ್ತಿಯನ್ನ, ಬಲವನ್ನ ನಮಗೆ ನೀಡಿರಿ ಸ್ವಾಮಿ. ಲೋಟನನ್ನ ನಾಶದಿಂದ ತಪ್ಪಿಸಿದಂತಹ ದೇವಾದಿ ದೇವನಾದಂತಹ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತಹ ಸ್ವರ್ಗೀಯ ತಂದೆಯೇ, ನಮ್ಮನ್ನು ಪಾಪದಿಂದ, ನಾಶನದಿಂದ ತಪ್ಪಿಸಿರಿ. ನಮ್ಮ ಕುಟುಂಬಗಳನ್ನ ಎಲ್ಲ ಕೇಡು ಗಂಡಾಂತರಗಳಿಂದ ಮತ್ತು ಪಾಪದ ಬಲೆಗಳಿಂದ ಬಿಡಿಸಿ ನಮ್ಮನ್ನ ರಕ್ಷಿಸಿರಿ. ನಮ್ಮನ್ನು ನಿಸ್ವಾರ್ಥ ಪ್ರೀತಿಯಿಂದ ಪ್ರೀತಿಸುವಂತಹ ತಂದೆಯಾದ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂತ ಸ್ವರ್ಗೀಯ ತಂದೆ ದೇವರೇ, ಎಂದೆಂದು ಸ್ತುತಿಯು, ಸ್ತೋತ್ರವು, ಘನವು, ಮಹಿಮೆಯು ನಿಮಗೆ ಸಲ್ಲಲಿ. ಆಮೆನ್.